ಪೊಲೀಸರಿಗೆ ಸವಾಲಾಗಿದೆ ಶಂಕಿತ ಬಾಂಬರ್ನ ಮೊಬೈಲ್. ಇಡ್ಲಿ ತಿನ್ನುವಾಗ ಟೇಬಲ್ ಮೇಲೆ ಮೊಬೈಲ್ ಅನ್ನ ಇಟ್ಟಿದ್ದ ಉಗ್ರ. ಪೊಲೀಸರಿಗೆ ಈಗ ಇದೇ ಸವಾಲಾಗಿದೆ. ಪೊಲೀಸರಿಗೆ ಸವಾಲಾಗಿದೆ ಶಂಕಿತ ಬಾಂಬರ್ನ ಮೊಬೈಲ್. ಇಡ್ಲಿ ತಿನ್ನುವಾಗ ಟೇಬಲ್ ಮೇಲೆ ಮೊಬೈಲ್ ಇಟ್ಟಿದ್ದ ಈ ಉಗ್ರ ಪದೇ ಪದೇ ತನ್ನ ಬಳಿ ಮೊಬೈಲ್ ಇದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದ. ಇಡ್ಲಿ ತಿನ್ನುವಾಗ ಮೊಬೈಲ್ನಲ್ಲಿ ಮಾತನಾಡುವಂತೆ ನಟನೆಯನ್ನ ಕೂಡ ಮಾಡ್ತಾ ಇದ್ದ ಈ ಉಗ್ರ. ಪದೇ ಪದೇ ಮೊಬೈಲ್ ಬಳಸೋ ರೀತಿ ಕದೀಮನ ಆಕ್ಟಿಂಗ್ ಕೂಡ ಆಗಿತ್ತು ಆ ಸ್ಥಳದಲ್ಲಿ. ಆ ಮೊಬೈಲ್ ಬಳಕೆಯಾಗಿತ್ತಾ ಇಲ್ವಾ ಅನ್ನೋದೇ ಈಗ ಕನ್ಫ್ಯೂಷನ್. ಸ್ಫೋಟದ ವೇಳೆ 500ಕ್ಕೂ ಹೆಚ್ಚು ನಂಬರ್ಗಳು ಆಕ್ಟಿವ್ ಆಗಿದ್ವು. ಹೀಗಾಗಿ ಟವರ್ ಡಂಪ್ ಮಾಡಿ ಪೊಲೀಸರ ಹುಡುಕಾಟ ಈಗ ಆರಂಭ ಆಗಿದೆ. ಪ್ರತಿಯೊಂದು ನಂಬರ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸುಮಾರು 500 ನಂಬರ್ಗಳು ಆಕ್ಟಿವ್ ಆಗಿದ್ವು ಈ ಸ್ಥಳದಲ್ಲಿ ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರೋ ಅಂತ ಮಾಹಿತಿ. ಜೊತೆಗೆ ಈ ಉಗ್ರ ಏನ್ ಇದ್ದಾನೆ, ಇಡ್ಲಿ ತಿಂತಾ ಇದ್ದ, ತನ್ನ ಮೊಬೈಲ್ನ ಇಟ್ಟಿದ್ದ, ಬೇರೆಯವ್ರ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇರೋ ಥರ, ಸಂಭಾಷಣೆಯಲ್ಲಿ ನಿರತರಾಗಿರೋ ಥರ ಆಕ್ಟಿಂಗ್ನ ಕೂಡ ಮಾಡ್ತಾ ಇದ್ದ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಸುಮಾರು 500ಕ್ಕೂ ಹೆಚ್ಚು ನಂಬರ್ಗಳು ಇದೇ ಸ್ಥಳದಲ್ಲಿ ಆಕ್ಟಿವ್ ಆಗಿತ್ತು. ಈಗ ಪೊಲೀಸರಿಗೂ ಕೂಡ ದೊಡ್ಡ ಟಾಸ್ಕ್ ನಂಬರ್ ಹುಡುಕಾಟದಲ್ಲಿ. ಶಿವಕುಮಾರ್, ಮಧುಸೂದನ್, ನಿನ್ನೆ 11:15 ಸುಮಾರಿಗೆ ಕೆಫೆ ಒಳಗಡೆ ಬಂದಿರುವಂತಹ ಶಂಕಿತ ಆರೋಪಿ ಏನ್ ಮಾಡ್ತಾನೆ, ಮೊದಲಿಗೆ ಆತ ಕ್ಯಾಶ್ ಕೌಂಟರ್ ನ ಬಳಿ ಹೋಗಿ ಆತ ಒಂದು ರವೆ ಇಡ್ಲಿಗೆ ಆರ್ಡರ್ ಮಾಡುವಂತದ್ದು. ಆತ ಎಲ್ಲೂ ಕೂಡ ಆನ್ಲೈನ್ ಪೇಮೆಂಟ್ ಅನ್ನ ಮಾಡೋದಿಲ್ಲ, ನಗದು ರೂಪದಲ್ಲಿ ಹಣವನ್ನು ಕೊಡುವಂತದ್ದು. ಜೊತೆಗೆ ಸಿಸಿಟಿವಿಗೆ ತನ್ನ ಬೆನ್ನನ್ನು ತೋರಿಸುವಂತದ್ದು. ಎಲ್ಲೂ ಕೂಡ ಸಿಸಿಟಿವಿಗೆ ತನ್ನ ಮುಖಚರ್ಯೆ ಕವರ್ ಆಗದ ರೀತಿಯಲ್ಲಿ ಆರೋಪಿ ತನ್ನ ಮೂವ್ಮೆಂಟ್ ಅನ್ನು ನೋಡ್ಕೊಂಡಿರುವಂತದ್ದು. ಕ್ಯಾಶ್ ಕೌಂಟರ್ ನ ಬಳಿ ಆತ ಬಂದಂತಹ ಸಂದರ್ಭದಲ್ಲಿ ಹ್ಯಾಟ್ ಅನ್ನು ಹಾಕೊಂಡಿರ್ತಾನೆ. ಜೊತೆಗೆ ಮುಖಕ್ಕೆ ಮಾಸ್ಕ್ ಧರಿಸಿದಂತ ಪರಿಣಾಮ, ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಅಂದ್ರೆ ಹೋಟೆಲ್ ಸಿಬ್ಬಂದಿ ಹೇಳುವಂತ ಮಾಹಿತಿ ಪ್ರಕಾರ ಆತ ಗಾಗಲ್ ಅನ್ನು ಕೂಡ ಧರಿಸಿಕೊಂಡಿದ್ದ. ಒಂದ್ ಕಡೆ ಮಾಸ್ಕ್ ಹಾಕಿರ್ತಾನೆ, ಗಾಗಲ್ ಹಾಕಿರ್ತಾನೆ, ಹ್ಯಾಟ್ ಹಾಕಿರ್ತಾನೆ. ಹೀಗಾಗಿ ಆತನ ಸಂಪೂರ್ಣ ಮುಖಚರ್ಯೆ ಇಲ್ಲಿ ಪತ್ತೆ ಆಗಿಲ್ಲ. ಜೊತೆಗೆ ಆತ ಸಿಸಿಟಿವಿ ಕಾಣುವ ರೀತಿಯಲ್ಲಿ ಮೊಬೈಲ್ ಅನ್ನ ಆಪರೇಟ್ ಅನ್ನ ಮಾಡುವಂತದ್ದು. ಪದೇ ಪದೇ ಸಿಸಿಟಿವಿಗೆ ತನ್ನ ಮೊಬೈಲ್ ಅನ್ನ ತೋರಿಸ್ತಿದ್ದ. ಅಂದ್ರೆ ಇಲ್ಲಿ ಆತ ಒಂದು ಸ್ಪಷ್ಟ ಮಾಡಿರುವಂತದ್ದು. ಘಟನೆ ಆದಂತ ನಂತರದಲ್ಲಿ ಪೊಲೀಸರು ಇಲ್ಲಿನ ಅಂದ್ರೆ ಈ ಭಾಗದಲ್ಲಿರುವಂತಹ ಟವರ್ ಡಂಪ್ ಅನ್ನ ತೆಗೆಯುವಂತ ಕೆಲಸವನ್ನ ಮಾಡೇ ಮಾಡ್ತಾರೆ. ಆಗ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನ ಡೈವರ್ಟ್ ಮಾಡ್ಲಿಕ್ಕೆ ಆರೋಪಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾನೆ ಅಂತೇಳಿ ಸದ್ಯ ಪೊಲೀಸರಿಗೆ ಮಾಹಿತಿ ಸಿಗ್ತಿರುವಂತದ್ದು. ಯಾವಾಗ ನಿನ್ನೆ ಕೆಫೆಯ ಒಳಗಡೆ ಬಂದಂತ ಪೊಲೀಸರು ಆತನ ಸಿಸಿಟಿವಿ ಮೂವ್ಮೆಂಟ್ ಗಳನ್ನು ನೋಡಿದಂತ ಕೂಡಲೇ ಈ ಭಾಗದಲ್ಲಿರುವಂತಹ ಟವರ್ ಡಂಪ್ ಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಂತೆ ನಿನ್ನೆಯಿಂದಲೇ ಸಿಸಿಬಿ ಪೊಲೀಸರು ಸುಮಾರು 500 ಮೊಬೈಲ್ಗಳ ಒಂದು ಟವರ್ ಡಂಪ್ ಅನ್ನು ತೆಗೆದು ಅದನ್ನ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಕೂಡ ಬಹುತೇಕ ಆತ ಆಕ್ಟಿವ್ ಇರೋದ ಮೊಬೈಲ್ ಅನ್ನ ಬಳಸಿದ. ಜೊತೆಗೆ ಇನ್ವೆಸ್ಟಿಗೇಷನ್ ಅನ್ನ ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದೇನೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಆದ್ರೆ ಘಟನೆ ನಡೆದು ಇದುವರೆಗೂ ಕೂಡ ಪೊಲೀಸರಿಗೆ ಆತ ಯಾರು ಏನು ಅನ್ನೋದ್ರ ಯಾವುದೇ ರೀತಿಯಾದ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.